ಕೃಷ್ಣಪ್ಪನವರ ಒಂದು ಏನಂದ್ರೆ ಈ ಒಂದು ನಾಡಪ್ರಭು ಕೆಂಪೇಗೌಡ ಅವರ ಜಯಂತ್ಯೋತ್ಸವವನ್ನು ಮಾಗಡಿಲಿ ಯಾವಾಗಿಂದ ಮಾಡ್ತಿದ್ರು. ಸುಮಾರು ನಾನು 20 ವರ್ಷದಿಂದ ಪ್ರತಿ ವರ್ಷ ಹೋಗಿದ್ದೀನಿ. ಒಂದು ಎಂಟು ನೋಡಿದ್ರು ಬರೀ ಜನ ಅಷ್ಟು ಪ್ರೀತಿಯಿಂದ ಬಂದು ಅವರು ಮಾಡ್ತಾ ಇದ್ದಂಥ ದಾನನ ಈಸ್ಕೊಂಡು ನಮಗೂ ದಾನ ಮಾಡಿ ಎಲ್ಲರೂ ನಮಗೂ ಹೊಟ್ಟೆ ತುಂಬ ಊಟ ಹಾಕಿ ಸತತವಾಗಿ ನಾನು ಅವ್ರನ್ನ ನೋಡ್ಕೊಂಡು ಬಂದಿದ್ದೀನಿ. ಈ ಒಂದು ಕೆಂಪೇಗೌಡ ಅವರ ಬಗ್ಗೆ ಏನೇ ಒಂದು ವಿಚಾರ ಇರ್ಬೋದು, ಅವ್ರದ್ದು ಜಯಂತಿ ದಿವಸ ಆಗಿರ್ಬೋದು, ಇನ್ನೊಂದು ವಿಚಾರ ಇರ್ಬೋದು, ಅವ್ರ ಬಗ್ಗೆ ಒಂದು ವಿಷಯ ಬಂತು ಅಂದರೆ ಏನು ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇದ್ದಾರೆ, ರೆಡಿ ಇರ್ತಾರೆ. ಅದರಲ್ಲಿ ಇವತ್ತು ನಮ್ಮ ಶರ್ಮಾ ಗುರುಜಿ ಅವರು ಇರ್ಬೋದು, ನಮ್ಮ ಅಶೋಕ್ ಸರ್ ಇರ್ಬೋದು, ನಮ್ಮ ನಾಗಭರಣ ಸರ್ ಇರ್ಬೋದು, ಸಾಕಷ್ಟು ಜನ ನಮ್ಮ ಉಮೇಶ್ ಬಣ್ಕರ್ ಭಾಳ ಅರ್ಥಗರ್ಭವಾಗಿ ಭಾಳ ಚೆನ್ನಾಗಿ ಮಾತಾಡಿದ್ರು. ಭಾಳ ಖುಷಿ ಆಯಿತು. ಒಬ್ಬೊಬ್ರದ್ದು ಒಂದೊಂದು ಅದಷ್ಟೂ ಅಳವಡಿಸ್ಕೊಂಡು ಇವತ್ತು ನೋಡಿ ಅವ್ರಿಗೆ ಎಂಥ ಆಶೀರ್ವಾದ ಅಂದರೆ ನಿಜವಾಗ್ಲೂ ಅಷ್ಟು ವರ್ಷದಿಂದ ಅವ್ರು ಮಾಡ್ಕೊಂಡು ಬಂದಿದ್ದಕ್ಕೆ ದೇವರು ಹಾಡಿನ ಮೂಲಕ ಇವಾಗ ಫಸ್ಟ್ ಅದನ್ನು ಮಾಡಿಸಿದ್ದಾರೆ. ಅದರಲ್ಲೂ ಎಲ್ಲ ಟೆಕ್ನಿಷಿಯನ್ಸು ನಮ್ಮ ಇದಕ್ಕೆ ಒಂದು ಕೊರಿಯೋಗ್ರಾಫರ್ ನಮ್ಮ ಮೋಹನ್ ಅವ್ರು ಇರ್ಬೋದು, ಆಮೇಲೆ ಸಾಹಿತ್ಯ, ಅದರಲ್ಲೂ ಎಷ್ಟೋ ಜನ ಕಲಾವಿದರು ಎಲ್ಲರೂ ನಾವೆಲ್ಲ ನಿಜವಾಗ್ಲೂ ನಾವು ಪುಣ್ಯ ಮಾಡಿದೀವಿ. ಇದಕ್ಕೆ ನಮ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ಅವ್ರಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ಇಂಥ ಒಂದು ಇದರಲ್ಲಿ ನಮಗೂ ಒಂದು ಪಾತ್ರ ಕೊಟ್ಟು ಶ್ರೀಧರ್ ಅವರು ಇರ್ಬೋದು, ರಾಮನಾರಾಯಣ ಇರ್ಬೋದು, ಪ್ರತಿಯೊಬ್ಬರೂ ನಮ್ಮ ವಿಕ್ರಿವಾಸ್ ಎಲ್ಲರೂ ಇದರಲ್ಲಿ ಆ್ಯಕ್ಟು ಕೂಡ ಮಾಡಿದ್ದಾರೆ. ಅದೊಂದು ಭಾಳ ಸಂತೋಷ ಆಗುತ್ತೆ. ಆ್ಯಂಡ್ ಇದೇ ಥರ ಇವಾಗ ಎಲ್ಲ ದೊಡ್ಡವರು ಮಾತಾಡಿದ್ರು, ಕೆಂಪೇಗೌಡ ಸಿನಿಮಾ ಏನಾದ್ರು ನಿಜವಾಗ್ಲೂ ಯಾರು ಕೆಂಪೇಗೌಡರು ನಾಡಪ್ರಭು ಮಾಡಿದ್ರೆ ಅದಕ್ಕೇನಾದ್ರು ಒಂದು ಅರ್ಥಗತವಾಗಿರ್ಬೋದು ಅಥವಾ ಒಂದು ವಿಜೃಂಭಣೆಯಾಗಿರ್ಬೋದು, ಅದಕ್ಕೆ ತಕ್ಕಂತೆ ಅದನ್ನೇನು ಅವರ ಒಂದು ಇತಿಹಾಸ ಏನಿದೆ ಅದನ್ನು ಕರೆಕ್ಟಾಗಿ ಬರೋದು ಅಂದರೆ ಇವರ ನಿರ್ಮಾಣತ್ವದಲ್ಲೇ ಬರಬೇಕು. ಅದು ಬಂದ್ರೇ ಅದಕ್ಕೆ ಒಂದು ಕಳೆ ಅಂತ ಹೇಳ್ತಾ ಯಾವಾಗಲೂ ಇನ್ನೂ 40 ವರ್ಷ ಇದೇ ಥರ ಶಕ್ತಿ ಇದು, ಇದೇ ಥರ ಸ್ಟ್ರೆಂತಲ್ಲಿ ಅವರು ಎಲ್ಲರ ದಾನ ಧರ್ಮ ಮಾಡ್ತಾ ಆ ದೇವರು ಅದೆಲ್ಲ ಶಕ್ತಿ ಕೊಡಲಿ ಅಂತ ಕೇಳ್ಕೊತಾ ನನ್ನ ಮಾತನ್ನು ಮುಗಿಸ್ತೀನಿ.